ಮಾಲೂರು ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಮಾಲೂರು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ 1,000 ಕೋಟಿ ಅನುದಾನವನ್ನು ಎಲ್ಲ ಇಲಾಖಾವಾರು ಹಂಚಿಕೆ ಮಾಡಿದ್ದು, ಕ್ಷೇತ್ರದ ಮತದಾರರು ನನ್ನ ಮೇಲಿಟ್ಟಿದ್ದ ನಂಬಿಕೆಯನ್ನ ಅಭಿವೃದ್ಧಿಯ ಮೂಲಕ ಉಳಿಸಿಕೊಳ್ಳುತ್ತೇನೆ ಎಂದು ಶಾಸಕ ಕೆವೈ ನಂಜೇಗೌಡ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದಿಂದ 3 ಕೋಟಿ 10 ಲಕ್ಷ ವೆಚ್ಚದಲ್ಲಿ ಪೊಲೀಸ್ ವಸತಿ ಗೃಹಗಳಿಗೆ ಸ್ಥಳೀಯ ಶಾಸಕ ಕೆವೈ ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಮಾಲೂರು ನಗರದ ಪೊಲೀಸ್ ಠಾಣೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸುಮಾರು ವರ್ಷಗಳಿಂದ ಪೊಲೀಸ್ ವಸತಿ ಗೃಹಗಳ ನಿರ್ಮಾಣಕ್ಕೆ ಬೇಡಿಕೆ ಇಟ್ಟಿದ್ದು, ರಾಜ್ಯ ಸರ್ಕಾರ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಹಸಿರು ನಿಶಾನೆ ತೋರಿಸಿದ್ದು 12 ವಸತಿ ಗೃಹಗಳಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ. ಅಲ್ಲದೆ ವಿಶೇಷವಾಗಿ ಮಾಲೂರು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ 1,000 ಕೋಟಿ ರು ರಾಜ್ಯ ಸರ್ಕಾರದ ಅನುದಾನ ನೀಡಿದ್ದು, ಕ್ಷೇತ್ರದ ಮತದಾರರು ನನ್ನ ಮೇಲಿಟ್ಟಿದ್ದ ನಂಬಿಕೆಯನ್ನ ಉಳಿಸಿಕೊಳ್ಳುತ್ತೇನೆ ಎಂದರು. ಇವತ್ತು ನಮ್ಮ ಮಾಲೂರು ತಾಲೂಕಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದಿಂದ ನಿಯಮಿತದಿಂದ ಸುಮಾರು ವರ್ಷಗಳಿಂದ ಹಳೆ ಕ್ವಾರ್ಟರ್ಸ್ ಇರಲಿಲ್ಲ, ತುಂಬ ಹಳೇದಾಗಿತ್ತು ಕ್ವಾರ್ಟರ್ಸು. ಹೊಸ ಕ್ವಾರ್ಟರ್ಸ್ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ತಗೊಂಡು ನಮ್ಮ ಹೋಮ್ ಮಿನಿಸ್ಟ್ರು, ನಮ್ಮ ನಾಯಕರು ಡಾಕ್ಟರ್ ಪರಮೇಶ್ವರನವರು ಮಾಲೂರು ತಾಲೂಕಿಗೆ 12 ರೂಮುಗಳನ್ನು, ವಸತಿ ರೂಮುಗಳನ್ನು 12, ಸುಮಾರು 3 ಕೋಟಿ 10 ಲಕ್ಷ ರೂಪಾಯಿ, 3 ಕೋಟಿ 10 ಲಕ್ಷ ಗ್ರಾಂಟನ್ನು ಕೊಟ್ಟು ಮಾಲೂರು ತಾಲೂಕಿಗೆ 12 ರೂಮ್ ಕ್ವಾರ್ಟರ್ಸ್ಗಳು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ತಾಲೂಕಿನ ವತಿಯಿಂದ ಸರ್ಕಾರ ಮತ್ತು ಹೋಮ್ ಮಿನಿಸ್ಟರ್ ನಮ್ಮ ಪರಮೇಶ್ವರನವರಿಗೆ ಧನ್ಯವಾದಗಳು ಕೂಡ ಹೇಳ್ತೇನೆ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಒಂದು ವರ್ಷ ಸರ್ಕಾರ ಏನು ಭರವಸೆ ಕೊಟ್ಟಿದ್ರು 5 ಗ್ಯಾರಂಟಿಗಳನ್ನು ಪೂರೈಸಿದ್ರು. 1 ವರ್ಷ ಅದೇ ಶುರು ಹೋಯಿತು. ಈ 1 ವರ್ಷ ಆದಮೇಲೆ ಹೊಸ ಯೋಜನೆಗಳನ್ನು ರಾಜ್ಯಾದ್ಯಂತ, ಅದರಲ್ಲಿ ವಿಶೇಷವಾಗಿ ಮಾಲೂರು ತಾಲೂಕು ಕೂಡ ಈ ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಶಿಕ್ಷಣ ಇಲಾಖೆ ಆಗಿರ್ಬೋದು, ಮತ್ತು PWA ಇಲಾಖೆ ಆಗಿರ್ಬೋದು, ಭೂಸಭೆಗೆ ಸಂಬಂಧಪಟ್ಟಂಥದ್ದು ಆಗಿರ್ಬೋದು, RDPR ಸಂಬಂಧಪಟ್ಟಂಥದ್ದು ಆಗಿರ್ಬೋದು, ಇವಕ್ಕೆಲ್ಲ ಸುಮಾರು ಯೋಜನೆಗಳ, ಕಾರ್ಯಕ್ರಮಗಳ ಅನುದಾನಗಳನ್ನು ನಮ್ಮ ಸರ್ಕಾರ ಬಂದ ಮೇಲೆ ಮಾಲೂರು ತಾಲೂಕಿಗೆ 1,000 ಕೋಟಿಗಿಂತ ಹೆಚ್ಚಿಗೆ ಬಂದಿದೆ. ಎಲ್ಲ ಪ್ರತಿಯೊಂದು ಸಭೆಯಲ್ಲೂ ಕೂಡ ಹೇಳ್ತಾ ಇರ್ತೀನಿ ನಾನು ನಿಮಗೆ. 4 ಲೈನನ್ನು ಹೋದ ವರ್ಷ ಬಜೆಟಲ್ಲಿ ಅನೌನ್ಸ್ ಮಾಡಿದಂಥ 4 ಲೈನ್ ಮತ್ತಿಗೆ ಇಲ್ಲ 6-4 ಆಯಿತು, ಅದು 4 ಲೈನ್ ಆಯಿತು. 4 ಲೈನು ಆ ಜೊತೆಯಲ್ಲಿ ಮಾಲೂರು ಟೌನ್ಗೆ ಫ್ಲೇಓವರ್ ಮಾಡೋಂಥದ್ದಿರ್ಬೋದು, ಮಾಲೂರು ಬಸ್ ಸ್ಟ್ಯಾಂಡ್ ಮಾಡೋಂಥದ್ದಿರ್ಬೋದು, ಮಾಲೂರು ಕೆರೆ ಅಭಿವೃದ್ಧಿ ಮಾಡೋಂಥದ್ದಿರ್ಬೋದು, ಫ್ರೀ ಸೈಟ್ಗಳನ್ನು ಕೊಡೋದು ಸುಮಾರು 20 ವರ್ಷದಿಂದ ಪೆಂಡಿಂಗ್ ಇದ್ದು ಅದು ಫೈನಲ್ ಆಗಿರೋದಿರ್ಬೋದು, ರಂಗಮಂದಿರ ಆಗಿರ್ಬೋದು, ಮತ್ತು ಇಂದಿರಾ ಕ್ಯಾಂಟೀನ್, ವಿಶೇಷವಾಗಿ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಮಾಸ್ತಿ ಬಸ್ ಸ್ಟ್ಯಾಂಡು ಅಂದಾಜು ಕೊಟ್ಟಿದ್ದಿರ್ಬೋದು, ಮಾಸ್ತಿ ವೆಂಕಟೇಶ್ವರ ವಸತಿ ಶಾಲೆ ಸುಮಾರು 25 ಕೋಟಿಯಲ್ಲಿ ಫೈನಲ್ಗೆ ವರ್ಕ್ ಕೆಲಸ ಮುಗಿದಿದೆ, ಅದಾಗಿರ್ಬೋದು. ಅದ್ರ ಜೊತೆಗೆ ಕುಡಿಯೋ ನೀರು ಯೋಜನೆ, ವಿಶೇಷವಾಗಿ ಎರಗೋಳು ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಮಾಲೂರು ಟೌನ್ಗೆ ಎರಗೋಳು ನೀರು ಬಂದಾಯಿತು. ಇವೆಲ್ಲ ಯೋಜನೆಗಳು, ಕಾರ್ಯಕ್ರಮಗಳು, ಸುಮಾರು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ 1 ವರ್ಷದಲ್ಲಿ ಇಂಥ ಯೋಜನೆಗಳು ಕೊಟ್ಟಿದೆ. ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ಸರ್ಕಾರ ಇರೋದ್ರಿಂದ ಸರ್ಕಾರದ ಒಂದು ಸಹಕಾರ ತಗೊಂಡು ಮಾಲೂರು ತಾಲೂಕಿನ ಅಭಿವೃದ್ಧಿಗೆ ವಿಶೇಷವಾದ ಅವಕಾಶಗಳನ್ನು ತಗೊಳ್ಳೋದ್ರಲ್ಲಿ ಹಿಂದೆ ಹೋಗೋದಿಲ್ಲ. ನಮ್ಮ ತಾಲೂಕಿನ ಜನತೆಯ ನಂಬಿಕೆಯನ್ನು ಉಳಿಸ್ಕೊಳ್ತೀವಿ. ಅದ್ರ ಜೊತೆಗೆ ತಾಲೂಕಿನ ಆಡಳಿತ ಕೂಡ ಅಷ್ಟೇ, ಅದು ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತು ತಹಸೀಲ್ದಾರ್ ಆಗಿರ್ಬೋದು, ಇಒ ಆಗಿರ್ಬೋದು, ಯಾವುದೇ ಇಲಾಖೆಯಲ್ಲಿ ಕೂಡ ಸಾರ್ವಜನಿಕರಿಗೆ, ಬಡವರಿಗೆ ನಮ್ಮ ಸರ್ಕಾರ ಯೋಜನೆಗಳ ಕಾರ್ಯಕ್ರಮ ತಲುಪಿಸೋ ಜೊತೆಗೆ ಅವ್ರ ಕಾರ್ಯಕ್ರಮಗಳೇನವೆ ಅವ್ರಿಗೆ ಸಹಕಾರ ಕೊಡೋಂಥದ್ದು, ಆಡಳಿತ ಸಾಮಾನ್ಯ ಜನರ ಪರವಾಗಿ ತಾಲೂಕಿನ ಆಡಳಿತ ಇದೆ ಅನ್ನೋ ಒಂದು ನಂಬಿಕೆಯನ್ನು ಉಳಿಸ್ಕೊಂಡಂಥ ಒಂದು ವಾತಾವರಣನ ಮಾಲೂರು ತಾಲೂಕಲ್ಲಿ ಮಾಡಬೇಕು ಅಂತ ನನ್ನ ಆಸೆ. ಯಾಕಂದರೆ ನಾನು ಕೂಡ ತುಂಬ ಈ ಮಾಲೂರು ತಾಲೂಕಲ್ಲಿ ಹುಟ್ಟಿ ತುಂಬ ಕೆಳಹಂತದಿಂದ ರಾಜಕೀಯ ನನ್ನ ತಾಲೂಕಿನ ಜನತೆ ನಾನು ಬೆಳೆಸಿರೋದ್ರಿಂದ, 2ನೇ ಅವಕಾಶ ಕೊಟ್ಟಿರೋದ್ರಿಂದ, ಸರ್ಕಾರ ಇರೋದ್ರಿಂದ ಆ ನಂಬಿಕೆನ ಉಳಿಸ್ಕೊಳ್ಳೋಕೆ ಒಳ್ಳೆಯ ಅವಕಾಶ. ಆ ನಂಬಿಕೆ ಉಳಿಸ್ಕೊಬೇಕಾದ್ರೆ ನನ್ನ ತಾಲೂಕು ಲೆವೆಲ್ ಅಧಿಕಾರಿಗಳು, ಎಲ್ಲ ಇಲಾಖೆ ಅಧಿಕಾರಿಗಳು ಸಹಕಾರ ತುಂಬ ಮುಖ್ಯ. ನಾನು ಆಸೆ ಇಟ್ಕೊಂಡು ತಾಲೂಕು ಅಧಿಕಾರಿಗಳು, ನಮ್ಮ ಅಧಿಕಾರಿಗಳು ಸಹಕಾರ ಕೊಡದೇ ಇದ್ದರೆ
ಸರ್ಕಾರನೂ ಏನು ಮಾಡೋಕ್ಕಾಗೋದಿಲ್ಲ, ನಾನು ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ನನಗೆ ನಂಬಿಕೆ ಇದೆ, ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ನನ್ನ ತಾಲೂಕಿನ ಜನತೆಯ ಪರವಾಗಿ ತಾಲೂಕಿನ ಆಡಳಿತ ಒಳ್ಳೆ ಹೆಸರು ಬರೋ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಆದಷ್ಟು ಬೇಗನೆ ಇದು ಪೊಲೀಸು ಕ್ವಾರ್ಟರ್ಸ್ ಕೂಡ ಒಂದು ವರ್ಷದ ಒಳಗಡೆ ಉದ್ಘಾಟನೆ ಆಗಬೇಕು. 1 ವರ್ಷ ಒಳಗೆ ಉದ್ಘಾಟನೆ ಆಗಬೇಕು. ನಾನು ನಮ್ಮ ಇಂಜಿನಿಯರ್ಗೆ ಹೇಳಿದ್ದೀನಿ, ಕಾಂಟ್ರಾಕ್ಟ್ರಿಗೆ ಹೇಳಿದ್ದೀನಿ, ಒಳ್ಳೆ ಗುಣಮಟ್ಟದ ಕ್ವಾಲಿಟಿ ಕ್ವಾರ್ಟರ್ಸ್ ಬರಬೇಕು. ಕ್ವಾಲಿಟಿನಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ. ಇಲಾಖೆಯವರು ಕೂಡ ಅಷ್ಟೇ, ನಮ್ಮ ಇಲಾಖೆಯವರು ಕೂಡ ಇದನ್ನು ನೋಡ್ಕೊಬೇಕಾಗ್ತದೆ. ಇಂಜಿನಿಯರ್ ಯಾವಾಗಲೂ ಒಂದು ಕಾವಲು ಕಾಯೋಕ್ಕಾಗಲ್ಲ. ನಿಮ್ಮ ಕೌನ್ಸಿಲರ್ಸು ಅಷ್ಟೇ, ನಿಮ್ಮ ಮಾಲೂರು ಟೌನಲ್ಲಿ ಆಗ್ತಾರೆ, ಈ ಭಾಗ ಕೌನ್ಸಿಲರ್ಸು ಅಷ್ಟೇ. ನಾನು ಕೂಡ ಯಾವುದೇ ಸಂದರ್ಭದಲ್ಲಿ ನನಗೆ ರೂಢಿ ಇದೆ, ಮಾಲೂರು ತಾಲೂಕಲ್ಲಿ ಎಲ್ಲೇ ಕೆಲಸ ಆಗ್ತಾಯಿದ್ರು ಕೂಡ ಯಾರು ಹೇಳಿದೆ ನಾನು ಕೆಲಸ ನೋಡೋಕೆ ಹೋಗ್ತಾ ಇರ್ತೀನಿ. ಅದೇ ರೀತಿ ಯಾವುದೇ ಸಂದರ್ಭದಲ್ಲಿ ನಾನು ಕೆಲಸ ನೋಡೋಕೆ ಬರ್ತೀನಿ. ಗುಣಮಟ್ಟದ ಡಿಫರೆನ್ಸ್ ಇದ್ದಾಗ ನಾನು ಕಾಂಪ್ರಮೈಸ್ ಆಗೋದಿಲ್ಲ. ಒಳ್ಳೆ ಕ್ವಾಲಿಟಿ ಗುಣಮಟ್ಟದ ಕಟ್ಟಡ ಪೊಲೀಸ್ ಕ್ವಾರ್ಟರ್ಸು ಆಗ್ತದೆ 1 ವರ್ಷದಲ್ಲಿ. ಉದ್ಘಾಟನೆಗೆ ಹೋಮ್ ಮಿನಿಸ್ಟ್ರು ಪರ್ಮಿಷನ್ ಅವರ ಕರೆಸಿ ಉದ್ಘಾಟನೆ ಕೂಡ 1 ವರ್ಷದ ಒಳಗಡೆ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ವಿಶೇಷವಾಗಿ ಸರ್ಕಾರ ಮತ್ತು ಮಂತ್ರಿಗಳಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಹೆಚ್ಚುವರಿ ಅಧೀಕ್ಷಕರು ಕಾನೂನು ಮತ್ತು ಸುವ್ಯವಸ್ಥೆ ಅಧಿಕಾರಿ ರವಿಶಂಕರ್, ಡಿಎಸ್ಪಿ ಕೋಲಾರ ಉಪವಿಭಾಗ ಮೊಹಮ್ಮದ್ ಅಮಾಯೂನ್ ನಾಗ್ತೆ, ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ್ ಕುಮಾರ್ ಇನ್ನು ಇತರರು ಇದ್ದರು. ಡಾಕ್ಟರ್